ವರದಕ್ಷಿಣೆ ಕಿರುಕುಳ ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆಯಲ್ಲಿ ಗೃಹಿಣಿಯ ಕೊಲೆ ಆಗಿದೆ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿ ಗ್ರಾಮದಲ್ಲಿ ಘಟನೆ ಸಂಭವಿಸಿರೋದು. ಕೊಲೆ ಆಗಿರುವಂತ ಮಹಿಳೆಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತ ಏನೋ ಅನುಮಾನ ಇತ್ತಂತೆ ಕುಟುಂಬಸ್ಥರಿಗೆ. ಅದೇ ಕಾರಣಕ್ಕೆ ಆಕೆಯ ಕೊಲೆ ಆಗಿದೆ ಅಂತ ಶಂಕಿಸಲಾಗ್ತಾ ಇದೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ವಿಷ ಉಣಿಸಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. 35 ವರ್ಷದ ಸುಧಾಬಾಯಿ ರಾಠೋಡ್ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ. ಪತಿ ಹೇಮು ರಾಠೋಡ್ ಮತ್ತು ಅತ್ತೆ ಸೋನಿಬಾಯಿ ನಾದಿನಿ ವಿರುದ್ಧ ಆರೋಪ ಕೇಳಿಬಂದಿದೆ. ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಆಕೆಗೇನೋ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ಶಂಕೆ ವ್ಯಕ್ತ ಆಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲೇ ಮನೆಯವರೆಲ್ಲ ಹಲ್ಲೆ ಮಾಡಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅಂತ ಸದ್ಯಕ್ಕಿರುವಂಥ ಮಾಹಿತಿ. ಬಟ್ ಈ ಬಗ್ಗೆ ಪೊಲೀಸರ ತನಿಖೆ ಬಳಿಕವಷ್ಟೇ ಕ್ಲಿಯರ್ ಕಟ್ ಪಿಕ್ಚರ್ ಸಿಗಬೇಕು. ಬಟ್ ಆಸ್ ಆಫ್ ನೌ ಆಕೆಗೆ ಅನೈತಿಕ ಸಂಬಂಧವೇ ಈ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಗೃಹಿಣಿಯೊಬ್ಬರ ಸಾವು ಯಾಕಾಯಿತು, ಯಾರು ಕೊಲೆ ಆರೋಪಿಗಳು, ಏನು ಈ ಕೊಲೆಯ ಹೆಚ್ಚಿನ ಅಪ್ಡೇಟ್ಸ್? ಅನಿಲ್, ಮತ್ತೆ ಸಂಪರ್ಕ ಮಾಡ್ತೀವಿ ಅನಿಲ್ ಸ್ವಾಮಿ ಅವ್ರನ್ನ. ಬಟ್ ಒಂದು ಕೊಲೆ ಆಗಿದೆ, ಮಹಿಳೆಯನ್ನ ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಆಕೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆಮೇಲೆ ವಿಷ ಉಣಿಸಿ ಆಕೆಯನ್ನು ಕೊಲೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಆಕೆ ಮೇಲೆ ಏನೋ ಯಾವುದೋ ಅನೈತಿಕ ಸಂಬಂಧ ಇದೆ ಅನ್ನುವಂಥ ವಿಚಾರಕ್ಕೆ ಆಗಾಗ್ಗೆ ಗಲಾಟೆ ಆಗ್ತಾ ಇತ್ತಂತೆ. ಅದೇ ಈ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ಸ್ಪಷ್ಟ ಚಿತ್ರಣ ತನಿಖೆಯ ಬಳಿಕವಷ್ಟೇ ಸಿಗಬೇಕು.